ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದ್ಮೇಲೆ ಕಾಣಿಸ್ಕೊಳ್ತಾ ಇದ್ದೀನಲ್ವಾ? ಯಾಕಂದ್ರೆ ನನಗೂ ಬೇರೆ ಹುಷಾರಿಲ್ಲ. ಮಾಡ್ತಾಯಿದ್ದೀವಿ ವೀಡಿಯೋ, ಆದರೆ ನನ್ನ ಮುಖ ತೋರಿಸ್ಕೊಳ್ತಲ್ಲ, ಏನಂತ ಗೊತ್ತಿಲ್ಲ. ಅದಕ್ಕೆ ಇವತ್ತೊಂದು ನಾನು ಒಳ್ಳೆ ಸಾಂಬಾರು ಮಾಡ್ತೀನಿ. ಸಾಂಬಾರು ಅಂದರೆ ಒಂದು ಮೊಟ್ಟೆ ಕೋಳಿ ತೊಗೊಂಡ್ಬಂದಿದ್ದೀನಿ. ಅದನ್ನು ರೆಸಿಪಿ ಮಾಡೋಣ ಅಂತ ಅಂದು ನನಗೊಂದಿಬ್ಬರು ಕೇಳಿದ್ರೆ, ಶಶಿ ಅದು ಮೊಟ್ಟೆ ಕೋಳಿ ಸಾರು ಹೆಂಗೆ ಮಾಡೋ ಶಶಿ, ಅದು ಮಾಡ್ತಾ ಇರ್ತಾರೆ ಕೌಸು ಸ್ಮೆಲ್ಲು ಅಂತಾರೆ. ನಾನು ಹೇಳಿಲ್ಲ, ನನ್ನ ಮನೇಲಿ ಯಾವಾಗ ಒಂದು ಸಲ ಮಾಡ್ತೀನಿ, ತುಂಬ ಚೆನ್ನಾಗಿರ್ತೀನಿ ತಿಳಿದ್ವಿ. ನೋಡಿ ನಾನು ಏನು ಹಾಕ್ತೀನಿ ಅಂತ, ಹೇಗೆ ಮಾಡುತ್ತೆ ನೋಡಿ. ತುಂಬ ಸಿಂಪಲ್ಲು, ತುಂಬ ಟೇಸ್ಟ್ ಇರ್ತದೆ. ಸ್ಮೆಲ್ ಏನು ಬರೋದ, ಕೌಸೆಲ್ಲ ಏನು ಬರೋದು, ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಡಿಪೆಂಡ್ ಇರುತ್ತೆ. ನೋಡಿ ಹೇಗೆ ಮಾಡ್ತೀನಿ ಅಂತ. ಬನ್ನಿ, ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನೀವು ಆಲ್ರೆಡಿ ಚಾನಲ್ ಸಬ್ಸ್ಕ್ರೈಬ್, ಥ್ಯಾಂಕ್ ಯು ಸೊ ಮಚ್. ಇವಾಗ ನನ್ನ ಚಾನಲ್ ಹೆಸರು ಬದಲಾಗಿದೆ. ಮುಂಚೆ ಪವಿತ್ರ ಸ್ಥಳಪಾಕ ಇತ್ತು, ಇವಾಗ ನಾನು ಶಶಿ ಕಿಚನ್ ಅಂತ. ಇದು ಶಶಿದು ಕಿಚನು, ಅದಕ್ಕೆ ನಾನು ಶಶಿ ಕಿಚನ್ ಅಂತ ಇಟ್ಕೊಂಡಿದ್ದೇನೆ. ನನಗೆ ಇಷ್ಟ ಇತ್ತು, ನಂಗೆ ತುಂಬ ದಿನ ಶಶಿ ಕಿಚನ್ ಇಟ್ಕೋಬೇಕಂತ. ನನ್ನ ಮಗಳಿಗೆ ಹೇಳ್ತಾರೆ, ಅಮ್ಮ ನಿನ್ಗೆ ಏನಮ್ಮ, ನೀನು ಬಿಡಮ್ಮ ಯಾವುದೋ ಅಂತಂದಲ್ಲ. ಇಲ್ಲ, ನಂಗೆ ಅದೇ ಬೇಕು ಅಂತ ನಾನು ಶಶಿ ಕಿಚನ್ ಅಂತ ನನ್ನ ಚಾನಲ್ ಹೆಸರು ಸೇಮ್ ಅದೇ ಐಡಿ ಇದೆ. ಅದು ಚಾನಲ್ ಹೆಸರು ಮಾತ್ರ ಬಂದು ಶಶಿ ಕಿಚನ್ ಅಂತ ನಾನು ಬದಲಾಗಿದೆ. ಬನ್ನಿ, ಈಗ ನಾನೊಂದು ಮೊಟ್ಟೆ ಕೋಳಿ ಸಾರು ಮಾಡೋದು ತೋರಿಸ್ತೀನಿ. ಬನ್ನಿ ನೋಡಿ, ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ತೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಸಾಲೆ ಹುರ್ಕೊಳ್ತೀನಿ. ನಾನು ಮಟನ್ ಸಾರಿಗೆ, ಚಿಕನ್ ಸಾರಿಗೆಲ್ಲ ನಾನು ಧನಿಯಾ ಪೌಡ್ರ್ ಹಾಕಲ್ಲ. ನಾನು ತುಂಬ ಕಮ್ಮಿ ನಾನು ಧನಿಯಾ ಪೌಡ್ರ್ ಹಾಕೋದು. ಅದಕ್ಕೆ ನಾನು ಏನು ಮಾಡ್ತೀನಿ ನೋಡಿ, ಧನಿಯಾ ತೊಗೊಂಡಿದ್ದೀನಿ. ಫಸ್ಟ್ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಒಂದು 10-15 ಕೆಂಪು ಮೆಣಸಿನ್ಕಾಯಿ ಮಣ್ಣು ಕಟ್ಟಿರೋಂಥದ್ದು. ಒಂದು 4 ಸ್ಪೂನಷ್ಟು ಧನಿಯಾ ಕಾಳು. ಸ್ವಲ್ಪ ಇದು ಹುಳಿ ಹಾಕಬೇಕು. ಇದು ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಅಂತ. 1 ಸ್ಪೂನಷ್ಟು ಪೆಪ್ಪರ್ ಹಾಕ್ತೀನಿ, ಕಾಳು ಮೆಣಸು ಎಲ್ಲ ಒಟ್ಟಿಗೆ ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ. ಒಂದು ದೊಡ್ಡದೊಂದು ಈರುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಸುಳ್ಕೊಂಡು ಹಾಕೊಂಡಿದ್ದೀನಿ. ಇಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿದ ಹಾಕೋದು ತೋರಿಸ್ತೀನಿ. ಹುಣಸೆಹಣ್ಣು ಯಾವತ್ತೇ ಆಗಲಿ ಒಂದು ಸ್ವಲ್ಪ ಚಿಕನ್ಗೆ ಹುಣಸೆ ಇದ್ದರೆ ತುಂಬ ರುಚಿ ಇರುತ್ತೆ. ನೀವು ಮಂಗಳೂರು ಸೈಡೆಲ್ಲ ಹೋಗಿ ನೋಡಿ, ಅವ್ರು ಹುಣಸೆಹಣ್ಣು ಹಾಕ್ತಾರೆ ನೋಡಿ. ಸ್ವಲ್ಪ ಫ್ರೈ ಆಗಿದ್ದು. ಇದಕ್ಕೆ ನಾನು ಇವಾಗ ಒಂದು ದೊಡ್ಡದು 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ಅರ್ಧ ಚಿಕ್ಕಷ್ಟು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನೋಡಿ, ಒಂದು ಚಿಕ್ಕ ಈರುಳ್ಳಿ, ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಇಷ್ಟೇ ಇದಕ್ಕೆ. ಆಮೇಲೆ ನೋಡಿ, 1 ಸ್ಪೂನ್ ಗಸಗಸೆ, ಒಂದು ಇಂಚು ಚಕ್ಕೆ, 2 ಲವಂಗ, ಇಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದ್ದು. ಇದು ಫುಲ್ಲು ಕಂಪ್ಲೀಟ್ ಇದು ತಣ್ಣಗಾಗಬೇಕು. ಫುಲ್ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಂಡ್ಬಿಡ್ತೀನಿ. ನೋಡಿ, ಹುಣಸೆಹಣ್ಣೆಲ್ಲ ಸ್ವಲ್ಪ ಕರಗಿದೆ. ನೋಡಿ, ತಣ್ಣಗಾಗಲಿದ್ದು. ನೋಡಿ, ಇದು 1/4 kg ಇದು ಫಾರಮ್ ಕೋಳಿ. ಇದು ನೋಡಿ, ಫಾರಮ್ ಕೋಳಿ ತೊಗೊಂಡ್ಬಂದಿದ್ದೀನಿ. ಚೆನ್ನಾಗಿದೆ ಇದು ಕೋಳಿ. ಇದಕ್ಕೆ ನಾನು ಸಾರು ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ತೀನಿ. ಇದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಯಾಕೆಂದರೆ ಅದರಲ್ಲಿ ಚಿಕನಲ್ಲಿ ಫುಲ್ಲು ಕೊಬ್ಬಿದೆ ಅದರಲ್ಲಿ. ಅದಕ್ಕೆ ನಾನು ಒಂದು ಅರ್ಧ ಸಣ್ಣ ಕಟ್ ಮಾಡಿದಂಥ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನೀರಲ್ಲಿ ಹಿಂಡೋಗಿದೆ. ಇವತ್ತು ನಾನು ಇದಕ್ಕೆ ಮಸಾಲೆ ಹಾಕ್ತೀನಿ. ಇವಾಗ ರುಬ್ಬಿರೋಂಥ ಮಸಾಲೆ ಸ್ವಲ್ಪ ಸಾರು ಜಾಸ್ತಿನೇ ಆಗುತ್ತಿದ್ದು. ಚೆನ್ನಾಗಿದು ಮಸಾಲೆ ಎಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿದು ಮಸಾಲೆ ಎಲ್ಲ ಫ್ರೈ ಆಗಿದೆ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಇದನ್ನ ಇವಾಗ ಸ್ವಲ್ಪ ನೀರು ಹಾಕೋಣ. ನಮ್ಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ನೋಡಿ, ಇದು ಏನಂದರೆ ಸಿಮ್ಮಲ್ಲೇ ಮಾಡಬೇಕು. ಒಂದು 3 ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕು, ಜಾಸ್ತಿ ಊರಲ್ಲಿ ಮಾಡಬಾರ್ದು. ನಾನು ಇದರ ಉರಿ ಕಮ್ಮಿ ಇಟ್ಕೊಳ್ತೀನಿ. ನಮ್ಮ ಮನೇಲಿ ಗ್ಯಾಸ್ ಅಂದರೆ ಬಿಸಿಲಿಗೆ ನನ್ನ ಕೈಲಿ ಗ್ಯಾಸಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಜಾಸ್ತಿ ಕರೆಂಟ್ ಸ್ಟವ್ ಯೂಸ್ ಮಾಡೋದು. ನೋಡಿ, ಸಾಕು ಇಷ್ಟೇ ನೀರು. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಮೊಟ್ಟೆ ಹಾಕ್ತೀನಿ. ಇದು ಒಂದೇ ಒಂದು ಮೊಟ್ಟೆ ಇದೆ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಮಾಡಿಸ್ಕೊಳ್ಳೋಣ. ಸ್ಟೀಮ್ ಎಲ್ಲ ಹೋಗಿದೆ, ತೆಗೆಯೋಣ. ನೋಡ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂದರೆ. ನೋಡಿ, ಇದು ಫಾರಮ್ ಕೋಳಿ ಅಂತ ಯಾರು ಹೇಳಲ್ಲ. ನೋಡಿ, ನೀಟಾಗಿ ಬೆಂದೋಗಿದೆ.
ತುಂಬಾ ಚೆನ್ನಾಗಿದೆ ನೋಡಿ, ಎಣ್ಣೆ ಜಾಸ್ತಿ ಇದೆ. ಇವಾಗ ಇದು ರೆಡಿ ಆಯಿತು, ಬನ್ನಿ ನೋಡಿ. ಮುದ್ದೆ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ, ಸ್ವಲ್ಪ ಈರುಳ್ಳಿ, ಒಂದೆರಡು ಸೌತೆಕಾಯಿ, ಇದ್ರ ಜೊತೆಗೆ ಮೊಟ್ಟೆ ಸಾರು. ನೋಡಲ್ಲ ಘಮ 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 ಅಂತ. ಯಾವತ್ತೂ ಒಬ್ಬೊಬ್ಬರು ಪಾರಮ್ಕೊಂಡು ಇಷ್ಟಪಡೋದಿಲ್ಲ. ಈ ರೀತಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಬೇಕು ಅದಕ್ಕೆ, ಇಷ್ಟೇ ಇದ್ದು. ಲಾಸ್ಟ್ವರೆಗೂ ನೋಡಿ ಏನು ಹಾಕಿದೆ ಅಂತ ನೋಡಿ, ತುಂಬಾ ಟೇಸ್ಟ್ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಈ ಥರ ನೀವು ಮೊಟ್ಟೆ ಕೋಳಿ ಸಾರು ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಓಕೆ, ಬಾಯ್.